ಈ ವಿಡಿಯೋದಲ್ಲಿ ಚಾಪ್ಟರ್ 6A ಡಿಡಕ್ಷನ್ಸ್ ಕಂಟಿನ್ಯೂ ಮಾಡೋಣ. ಇದರಲ್ಲಿ ಸೆಕ್ಷನ್ 80 CCG, 80D, 80DD ಮತ್ತು ಸೆಕ್ಷನ್ 80DDB ಇದ್ರ ಬಗ್ಗೆ ನೋಡೋಣ. ಸೊ ಮೊದಲಿಗೆ ಸೆಕ್ಷನ್ 80 CCG, ಇಕ್ವಿಟಿ ಸೇವಿಂಗ್ಸ್ ಸ್ಕೀಮಲ್ಲಿ ಏನಾದರೂ ಇನ್ವೆಸ್ಟ್ಮೆಂಟ್ ಮಾಡಿದ್ವಿ ಅಂದರೆ, ಇಲ್ಲಿ ಇಕ್ವಿಟಿ ಶೇರ್ಸಲ್ಲಿ ಇರ್ಬೋದು, ಇಲ್ಲ ಅಂದರೆ ಇಕ್ವಿಟಿ ಓರಿಯೆಂಟೆಡ್ ಫಂಡ್, ಸೊ ಇವೆರಡರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ವಿ ಅಂದರೆ ಎನಿ ಇಂಡಿವಿಜುವಲ್ ಕ್ಯಾನ್ ಇನ್ವೆಸ್ಟ್ ಇಟ್. ಓನ್ಲಿ ಇಂಡಿವಿಜುವಲ್ಗಷ್ಟೇ ಈ ಸೆಕ್ಷನ್ ಅಪ್ಲಿಕೇಬಲ್ ಆಗುತ್ತೆ. ಸೊ ಎನಿ ಅಮೌಂಟ್ ಆಫ್ ಇನ್ವೆಸ್ಟ್ಮೆಂಟ್, ಓಕೆ, ಅದರದ್ದು 50%, ಅಮೌಂಟ್ ಆಫ್ ಇನ್ವೆಸ್ಟ್ಮೆಂಟ್ ಅದರದ್ದು 50%, ಇಲ್ಲ ಅಂದರೆ 25,000 ಆರ್ 25,000, ಯಾವ್ದು ಕಡಿಮೆ ಇರುತ್ತೆ ಅಷ್ಟು ಡಿಡಕ್ಷನ್ ಸಿಗುತ್ತೆ. ಅಂದರೆ ಇಕ್ವಿಟಿ ಶೇರ್ಸಲ್ಲಿ ಇಲ್ಲಾಂದರೆ ಇಕ್ವಿಟಿ ಓರಿಯೆಂಟೆಡ್ ಫಂಡಲ್ಲಿ ಎಷ್ಟು ಅಮೌಂಟ್ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ ಇಂಡಿವಿಜುವಲ್, ಅದರದ್ದು 50%, ಇಲ್ಲಾಂದರೆ 25%, ಸೊ ಮ್ಯಾಕ್ಸಿಮಮ್ ಲಿಮಿಟ್, ಸೊ ಅಷ್ಟು ಡಿಡಕ್ಷನ್ಸ್ ಅವೈಲೇಬಲ್ ಆಗುತ್ತೆ. ಓಕೆ, ಈಗ ನೆಕ್ಸ್ಟ್ ಸೆಕ್ಷನ್ ನೋಡೋಣ. ಸೆಕ್ಷನ್ 80D. ಸೆಕ್ಷನ್ 80D, ಇಟ್ ಈಸ್ ರಿಲೇಟೆಡ್ ಟು ಮೆಡಿಕಲ್ ಇನ್ಶೂರೆನ್ಸ್ ಪ್ರೀಮಿಯಾ. ಈ ಸೆಕ್ಷನ್ ಇಂಡಿವಿಜುವಲ್ ಮತ್ತು HGFಗೆ ಅಪ್ಲಿಕೇಬಲ್ ಆಗುತ್ತೆ. ಓಕೆ, ಇದು ಎನಿ ಇಂಡಿವಿಜುವಲ್, ಅವ್ರದ್ದು ಸೆಲ್ಫ್ ಆಗಲಿ ಅಥವಾ ಸ್ಪೌಸ್ ಮತ್ತು ಚಿಲ್ಡ್ರನ್ಸ್, ಸೊ ಇವ್ರ ಮೇಲೆ ಏನಾದರೂ ಮೆಡಿಕಲ್ ಇನ್ಶೂರೆನ್ಸ್ ತೊಗೊಂಡ್ರೆ ಅಂದರೆ ಅಪ್ ಟು 25,000ವರೆಗೂ ಡಿಡಕ್ಷನ್ ಸಿಗುತ್ತೆ. ಓಕೆ, ಸೊ ಅದೇ ರೀತಿ ಇದರಲ್ಲಿ ಯಾರಾದರೂ ಸೀನಿಯರ್ ಸಿಟಿಜನ್ ಇದ್ರಂದರೆ, ಇಫ್ ಈಸ್ ಅ ಸೀನಿಯರ್, ಇನ್ಸ್ಟೆಡ್ ಆಫ್ 25,000 50,000ವರೆಗೂ ಡಿಡಕ್ಷನ್ ಸಿಗುತ್ತೆ. ಓಕೆ, ಬಟ್ ಇನ್ ಕೇಸ್ ಆಫ್ HGF, ಎನಿ ಮೆಂಬರ್ ಆಫ್ ದ HGF ಅವ್ರ ಮೇಲೆ ಇನ್ಶೂರೆನ್ಸ್ ತೊಗೊಂಡಿರುತ್ತೆ ಅಂದರೆ, ಸೊ ಇಲ್ಲಿ ಕೂಡ 25,000ವರೆಗೂ ಡಿಡಕ್ಷನ್ ಸಿಗುತ್ತೆ. ಆ್ಯಂಡ್ ಇನ್ ಕೇಸ್ ಆಫ್ ಸೀನಿಯರ್ ಸಿಟಿಜನ್, ಇಲ್ಲಿ ಕೂಡ 50,000ವರೆಗೂ ಡಿಡಕ್ಷನ್ ಸಿಗುತ್ತೆ. ಓಕೆ, ಸೊ ಎನಿ ಮೆಂಬರ್ ಆಫ್ ದ ಫ್ಯಾಮಿಲಿ, ಇಂಡಿವಿಜುವಲ್ ಇತ್ತಂದರೆ ಸೆಲ್ಫ್, ಸ್ಪೌಸ್ ಮತ್ತು ಚಿಲ್ಡ್ರನ್ಸ್ ಮೇಲೆ ಇನ್ಶೂರೆನ್ಸ್ ತೊಗೊಂಡ್ರೆ 25,000ವರೆಗೂ ಡಿಡಕ್ಷನ್ ಸಿಗುತ್ತೆ. ಸೀನಿಯರ್ ಸಿಟಿಜನ್ ಇದ್ದರೆ ಅಂದರೆ 50,000. ಸೊ HGF ಇದ್ದರೆ ಎನಿ ಮೆಂಬರ್ ಆಫ್ ದ HGF ಮೇಲೆ ಇನ್ಶೂರೆನ್ಸ್ ತೊಗೊಂಡಿದ್ರೆ ಅಂದರೆ 25,000. ಇಫ್ ಹಿ ಈಸ್ ಅ ಸೀನಿಯರ್ ಸಿಟಿಜನ್ 50,000ವರೆಗೂ ಡಿಡಕ್ಷನ್ ಸಿಗುತ್ತೆ. ಸೊ ಇದ್ರ ಜೊತೆಗೆ ಈಗ ಇಲ್ಲಿ ಸೆಲ್ಫ್, ಸ್ಪೌಸ್ ಮತ್ತು ಚಿಲ್ಡ್ರನ್ಸ್ ಅಷ್ಟೇ ಕವರ್ ಆಯಿತು. ಇದ್ರ ಜೊತೆಗೆ ಪೇರೆಂಟ್ಸ್ ಕೂಡ ಹೆಲ್ತ್ ಇನ್ಶೂರೆನ್ಸ್ ಮಾಡಿಸ್ಕೋಬೋದು. ಸೊ ಇದನ್ನು ಅಡಿಷ್ನಲ್ ಡಿಡಕ್ಷನ್ ಸಿಗುತ್ತೆ ಇಫ್ ಇಟ್ ಇಸ್ ಅ ಫಾರ್ ಪೇರೆಂಟ್ಸ್ ಇನ್ಶೂರೆನ್ಸ್ ಪ್ರೀಮಿಯಮ್. ಇಲ್ಲಿ ಕೂಡ, ಸೊ ದಿಸ್ ಇಸ್ ದ ಅಡಿಷ್ನಲ್ ಡಿಡಕ್ಷನ್. ಇಲ್ಲಿ ಕೂಡ ಪೇರೆಂಟ್ಸ್ ಇದ್ದರೆ 25,000 ಅಡಿಷ್ನಲ್ ಡಿಡಕ್ಷನ್ಸ್, ಜೊತೆಗೆ ಸೀನಿಯರ್ ಸಿಟಿಜನ್, ಇಫ್ ದ ಪೇರೆಂಟ್ಸ್ ಆರ್ ಸೀನಿಯರ್ ಸಿಟಿಜನ್ 50,000ವರೆಗೂ ಡಿಡಕ್ಷನ್ ಸಿಗುತ್ತೆ. ಓಕೆ, ನೆಕ್ಸ್ಟ್ ಈಗ ಎನಿ ಹೆಲ್ತ್ ಚೆಕಪ್ ಇದ್ದರೆ, ಓನ್ಲಿ ಹೆಲ್ತ್ ಚೆಕಪ್, ಓಕೆ, ಸೊ ಇಲ್ಲಿ 5,000ವರೆಗೂ ಡಿಡಕ್ಷನ್ಸ್ ನಾವು ಕ್ಲೇಮ್ ಮಾಡ್ಕೋಬೋದು, ಓನ್ಲಿ ಫಾರ್ ಹೆಲ್ತ್ ಚೆಕಪ್. ಎನಿ ಸೀನಿಯರ್ ಸಿಟಿಜನ್, ಸೊ ಕೆಲವೊಂದು ಸತಿ ಏನಾಗುತ್ತೆ, ಇಲ್ಲಿ ಇನ್ಶೂರೆನ್ಸ್ ಕವರ್ ಮಾಡಲಿಕ್ಕೆ ಆಗೋದಿಲ್ಲ, ಕೆಲವೊಂದು ಕಂಡೀಷನ್ಸ್ ಇರ್ತವೆ. ಸೊ ಅಂಥವ್ರಿಗೆ ಅಂದರೆ ಇಫ್ ಎನಿ ಸೀನಿಯರ್ ಸಿಟಿಜನ್ ಅವ್ರ ಮೇಲೆ ಇನ್ಶೂರೆನ್ಸ್ ಕವರೇಜ್ ಮಾಡಲಿಕ್ಕೆ ಆಗೋದಿಲ್ಲ, ಸೊ ಅವರಿಗೆ ಏನಾದರೂ ಮೆಡಿಕಲ್ ಎಕ್ಸ್ಪೆನ್ಸಸ್ ಇತ್ತಂದರೆ ಅವರಿಗೆ 50,000ವರೆಗೂ ಡಿಡಕ್ಷನ್ ಸಿಗುತ್ತೆ. ಓನ್ಲಿ ಫಾರ್ ಮೆಡಿಕಲ್ ಎಕ್ಸ್ಪೆಂಡಿಚರ್. ಓಕೆ, ಸೊ ಇನ್ಶೂರೆನ್ಸ್ ಯಾರಿಗೆ ಇನ್ಶೂರೆನ್ಸ್ ಮಾಡಲಿಕ್ಕೆ ಆಗೋದಿಲ್ಲ ಅಂಥವ್ರಿಗೆ ಇನ್ನೂ ಎಕ್ಸ್ಪೆನ್ಸಸ್ ಆದರೂ 50,000ವರೆಗೂ ಡಿಡಕ್ಷನ್ ಸಿಗುತ್ತೆ. ಸೊ ಇದ್ರದ್ದು ಸಮ್ಮರಿ ಇಲ್ಲಿ ಕವರ್ ಮಾಡಿದ್ದೀನಿ. ಸೊ ಎನಿ ಇನ್ಶೂರೆನ್ಸ್ ಪ್ರೀಮಿಯಮ್ ಪೇಡ್ ಬೈ ದ ಇಂಡಿವಿಜುವಲ್, ಓಕೆ, ಇಂಡಿವಿಜುವಲ್ ಇನ್ ಕೇಸ್ ಆಫ್ ಸೆಲ್ಫ್, ಸ್ಪೌಸ್ ಮತ್ತು ಚಿಲ್ಡ್ರನ್ಸ್. ಆಮೇಲೆ HGF ಇತ್ತಂದರೆ ಎನಿ ಮೆಂಬರ್ ಆಫ್ ದ ಫ್ಯಾಮಿಲಿ,
ಸೊ ಅವ್ರಿಗೆ ತಂದರೆ 25,000ವರೆಗೂ ಡಿಡಕ್ಷನ್ ಸಿಗುತ್ತೆ. ಬಟ್ ಇನ್ ಕೇಸ್ ಆಫ್ ಸೀನಿಯರ್ ಸಿಟಿಜನ್ ಅದು 50,000ಗೆ ಇನ್ಕ್ರೀಸ್ ಮಾಡಿದ್ದಾರೆ. ದೆನ್ ಎನಿ ಪ್ರೀಮಿಯಂ ಪೇಯ್ಡ್ ಇನ್ ಕೇಸ್ ಆಫ್ ಪೇರೆಂಟ್ಸ್, ಓಕೆ, ಇಲ್ಲಿ 25,000. ಇಫ್ ದ ಪೇರೆಂಟ್ಸ್ ಆರ್ ಸೀನಿಯರ್ ಸಿಟಿಜನ್ 50,000 ರುಪೀಸ್. ಸೊ ಏನಾದರೂ ಹೆಲ್ತ್ ಚೆಕಪ್ ಇತ್ತಂದರೆ ಅಪ್ ಟು 5,000ವರೆಗೂ ಇಲ್ಲಿ ನಮಗೆ ಡಿಡಕ್ಷನ್ಸ್ ಸಿಗುತ್ತೆ. ದೆನ್ ಅಮೌಂಟ್ ಪೇಡ್ ಫಾರ್ ಮೆಡಿಕಲ್ ಎಕ್ಸ್ಪೆಂಡಿಚರ್ಸ್. ಸೊ ಯಾರು ಸೀನಿಯರ್ ಸಿಟಿಜನ್ ಇರ್ತಾರೋ ಸೊ ಅವ್ರಿಗೂ 50,000ವರೆಗೂ ಡಿಡಕ್ಷನ್ ಸಿಗುತ್ತೆ. ಓಕೆ, ಸೊ ಇದ್ರ ಮೇಲೆ ಒಂದು ಎಕ್ಸಾಂಪಲ್ ನೋಡೋಣ. ಮಿಸ್ಟರ್ ಅಹಂ, an individual paid insurance premium of rupees 12,000 on his own health and the health of his wife, dependent children. ಸೊ ಇಲ್ಲಿ ಓನ್ ಹೆಲ್ತ್ ಮತ್ತು ಹೆಲ್ತ್ ಆಫ್ ಹಿಸ್ ವೈಫ್ ಮತ್ತು ಡಿಪೆಂಡೆಂಟ್ ಚಿಲ್ಡ್ರನ್ಸ್ ಅಂತ ಕೊಟ್ಟಿದ್ದಾರೆ 12,000 ರುಪೀಸ್. Then he also paid 62,000 to keep in force insurance policy of his health of his parents during the previous year. Calculate the total amount of deductions available to him under section 80D if parents are not a senior citizen, any of his parents are a senior citizen. ಸೊ ಇಲ್ಲಿ ಎರಡು ಕೇಸಲ್ಲಿ ನಾವು ಕ್ಯಾಲ್ಕುಲೇಷನ್ ಮಾಡಬೇಕು. ಸೊ ಮೊದಲಿಗೆ ಇಫ್ ಪೇರೆಂಟ್ಸ್ ಆರ್ ನಾಟ್ ಅ ಸೀನಿಯರ್ ಸಿಟಿಜನ್, ಓಕೆ, ಇಫ್ ಪೇರೆಂಟ್ಸ್ ಆರ್ ನಾಟ್ ಅ ಸೀನಿಯರ್ ಸಿಟಿಜನ್, ಸೊ ಈ ಕೇಸಲ್ಲಿ ಮೊದಲಿಗೆ ಅವನು ಇನ್ಶೂರೆನ್ಸ್ ಪ್ರೀಮಿಯಂ ಆನ್ ಹಿಸ್ ಓನ್ ಹೆಲ್ತ್ ಅಂತ ಕೊಟ್ಟಿದ್ದಾರೆ 12,000 ರುಪೀಸ್. ಸೊ ಪ್ರೀಮಿಯಂ ಪೇಡ್ ಫಾರ್ ಹಿಮ್ಸೆಲ್ಫ್ ಆ್ಯಂಡ್ ಹಿಸ್ ವೈಫ್ 12,000 ಡಿಡಕ್ಷನ್ ಸಿಗುತ್ತೆ. ದೆನ್ ಪ್ರೀಮಿಯಂ ಪೇಡ್ ಫಾರ್ ಹಿಸ್ ಪೇರೆಂಟ್ 62,000 ರುಪೀಸ್ ಇದೆ. ಬಟ್ ಮ್ಯಾಕ್ಸಿಮಮ್ ಡಿಡಕ್ಷನ್ಸ್ ಇಸ್ ಅವೈಲೇಬಲ್ ಓನ್ಲಿ 25,000. ಓಕೆ, ಸೊ ಟೋಟಲ್ ಡಿಡಕ್ಷನ್ಸ್ ಅವೈಲೇಬಲ್ ಇಸ್ 37,000. ಓಕೆ, ನೆಕ್ಸ್ಟ್ ಕೇಸಲ್ಲಿ ಇಫ್ ಪೇರೆಂಟ್ಸ್ ಎನಿ ಆಫ್ ದ ಪೇರೆಂಟ್ ಈ ಸೀನಿಯರ್ ಸಿಟಿಜನ್, ಇಬ್ಬರಲ್ಲಿ ಒಬ್ಬರಾದರೂ ಸೀನಿಯರ್ ಇದ್ದರಂದರೆ ಸೊ ಮೊದಲಿಗೆ 12,000 ರುಪೀಸ್ ಫಾರ್ ಸೆಲ್ಫ್ ಇನ್ಶೂರೆನ್ಸ್, ಅದಂತೂ ಡಿಡಕ್ಷನ್ ಸಿಗುತ್ತೆ. ಜೊತೆಗೆ ಪೇರೆಂಟ್ಸ್ ಆರ್ ಸೀನಿಯರ್ ಸಿಟಿಜನ್, ಸೊ ಇನ್ಸ್ಟೆಡ್ ಆಫ್ 25,000 ನಮಗೆ 50,000ವರೆಗೂ ಡಿಡಕ್ಷನ್ ಸಿಗುತ್ತೆ. ಸೊ ಹಿ ಹ್ಯಾಸ್ ಪೇಡ್ 62,000. ಫಸ್ಟ್ ಕೇಸಲ್ಲಿ ಒಂದು 25,000 ಸಿಗುತ್ತೆ. ಸೆಕೆಂಡ್ ಕೇಸಲ್ಲಿ ಸೀನಿಯರ್ ಸಿಟಿಜನ್ ಆಗಿರೋದ್ರಿಂದ 50,000ವರೆಗೂ ಡಿಡಕ್ಷನ್ ಸಿಗುತ್ತೆ. ಸೊ ಟೋಟಲ್ ಡಿಡಕ್ಷನ್ ಅಲೋಯಬಲ್ ಈಸ್ 62,000. ಓಕೆ, ಈಗ ನೆಕ್ಸ್ಟ್ ಸೆಕ್ಷನ್ ನೋಡೋಣ. ಸೆಕ್ಷನ್ 80DD. ಸೊ ಇದರಲ್ಲಿ ಮೆಡಿಕಲ್ ಟ್ರೀಟ್ಮೆಂಟ್ ಆಫ್ ಅ ಡಿಪೆಂಡೆಂಟ್ ಹೂ ಈಸ್ ಅ ಡಿಸೆಬಿಲಿಟಿ. ಸೊ ಡಿಸೆಬಿಲಿಟಿ ಇದ್ದಾಗ ಏನಾದರೂ ಅವ್ರದ್ದು ಮೇಂಟೆನೆನ್ಸ್ ಆಗಲಿ ಅಥವಾ ಮೆಡಿಕಲ್ ಟ್ರೀಟ್ಮೆಂಟ್ ಎಕ್ಸ್ಪೆನ್ಸಸ್, ಎನಿ ಎಕ್ಸ್ಪೆನ್ಸಸ್, ಆ ಪರ್ಸನ್ ಡಿಸೆಬಿಲಿಟಿ ಸೊ ಏನಾದರೂ ಮೆಡಿಕಲ್ ಎಕ್ಸ್ಪೆಂಡಿಚರ್ಸ್ ಇದ್ದರೆ ಈ ಸೆಕ್ಷನಲ್ಲಿ ಕವರ್ ಆಗುತ್ತೆ. ಈಗ ಡಿಸೆಬಿಲಿಟಿ ಇದ್ದಾಗ ಇಲ್ಲಿ ನಮಗೆ ಫ್ಲ್ಯಾಟ್ ಡಿಡಕ್ಷನ್ ಸಿಗುತ್ತೆ. ಓಕೆ, ನೀವು ಎಷ್ಟಾದರೂ ಎಕ್ಸ್ಪೆನ್ಸಸ್ ಮಾಡಿ ಇಟ್ ಈಸ್ ಅವೈಲೇಬಲ್ ಅಂಡರ್ ಫ್ಲ್ಯಾಟ್ ಡಿಡಕ್ಷನ್ಸ್ 75,000. ಓಕೆ, ಇನ್ ಕೇಸ್ ಆಫ್ ಡಿಸೆಬಿಲಿಟಿ. ಬಟ್ ಇನ್ ಕೇಸ್ ಆಫ್ ಸಿವಿಯರ್ ಡಿಸೆಬಿಲಿಟಿ ಅಂದರೆ ಮೋರ್ ದೆನ್ 80% ಡಿಸೆಬಿಲಿಟಿ ಇದ್ದರೆ ನಾವು ಸಿವಿಯರ್ ಡಿಸೆಬಿಲಿಟಿ ಅಂತ ಹೇಳ್ತೀವಿ. ಸೊ ಆ ಕೇಸಲ್ಲಿ ಫ್ಲ್ಯಾಟ್ ಡಿಡಕ್ಷನ್ 1,25,000ವರೆಗೂ ಓಕೆ ಇಟ್ಸ್ ಅಲೌಡ್ ಆಸ್ ಡಿಡಕ್ಷನ್. ಅಂದರೆ ಸಪೋಸ್ ಇಫ್ ಯು ಹ್ಯಾವ್ ಮೆಡಿಕಲ್ ಎಕ್ಸ್ಪೆಂಡಿಚರ್ ಓನ್ಲಿ 50,000 ಆಯ್ತಂತ ಇಟ್ಕೊಡಿ. ಓಕೆ, ಬಟ್ ಇಲ್ಲಿ ನಮಗೆ ಫ್ಲ್ಯಾಟ್ ಡಿಡಕ್ಷನ್ ಸಿಗೋದು 75,000. ಇಫ್ ಇಟ್ಸ್ ಅ ಸಿವಿಯರ್ ಡಿಸೆಬಿಲಿಟಿ ತಂದರೆ ಫ್ಲ್ಯಾಟ್ ಡಿಡಕ್ಷನ್ 1,25,000ವರೆಗೂ ಸಿಗುತ್ತೆ. ಇಲ್ಲಿ ಸಮ್ರಿ ಇದೆ. ಸೊ ಇಫ್ ಈಸ್ ಅ ಇಂಡಿವಿಜುವಲ್ ಸೆಲ್ಫ್, ಸ್ಪೌಸ್, ಪೇರೆಂಟ್ಸ್, ಬ್ರದರ್ಸ್ ಆರ್ ಸಿಸ್ಟರ್ಸ್, ಸೊ ಇವ್ರ ಮೇಲೆ ಏನಾದರೂ ಡಿಸೆಬಿಲಿಟಿ ಇತ್ತು, ಮೇಂಟೆನೆನ್ಸ್ ಮಾಡ್ತಾ ಇತ್ತಂದರೆ ಸೊ ಇಲ್ಲಿ 75,000ವರೆಗೂ ಡಿಡಕ್ಷನ್ ಸಿಗುತ್ತೆ. ಇನ್ ಕೇಸ್ ಆಫ್ ಸಿವಿಯರ್ ಡಿಸೆಬಿಲಿಟಿ 1,25,000. ಇನ್ ಕೇಸ್ ಆಫ್ HGF ಎನಿ ಮೆಂಬರ್ ಆಫ್ ದ ಫ್ಯಾಮಿಲಿ ಸೇಮ್ ಅಮೌಂಟ್ ಆಫ್ ಡಿಡಕ್ಷನ್ಸ್ ಇಲ್ಲಿ ಕೂಡ ಸಿಗುತ್ತೆ. ಈಗ ಇದ್ರ ಮೇಲೆ ಒಂದು ಎಕ್ಸಾಂಪಲ್ ನೋಡೋಣ. ಫಾರ್ ದ ಫಾಲೋಯಿಂಗ್ assessee, calculate the amount of deduction available under section 80DD.
ಓಕೆ, ಮಿಸ್ಟರ್ ಎ ಬಿ ಸಿ 3 ಜನ ಇಂಡಿವಿಜುವಲ್ದು ಕೊಟ್ಟಿದ್ದಾರೆ. ಎಕ್ಸ್ಪೆಂಡಿಚರ್ ಇನ್ಕರ್ಡ್ ಆನ್ ಮೆಡಿಕಲ್ ಟ್ರೀಟ್ಮೆಂಟ್ ಆಫ್ ಡಿಪೆಂಡೆಂಟ್ ಡಿಸ್ಟರ್ಬ್ ಬೀಯಿಂಗ್ ಅ ಡಿಸೆಬಿಲಿಟಿ. ಓಕೆ, 75,000. Then amount deposited schemes approved by the board. 45,000 ಕೊಟ್ಟಿದ್ದಾರೆ. ಓಕೆ, ಇಲ್ಲಿ ಈ ಕೇಸಲ್ಲಿ ಡಿಡಕ್ಷನ್ಸ್ ನಮಗೆ ಎಷ್ಟು ಸಿಗುತ್ತೆ 80 DDಯಲ್ಲಿ. ಮೊದಲಿಗೆ ಮಿಸ್ಟರ್ ಎ ಕೇಸಲ್ಲಿ 75,000 ಇವನು ಎಕ್ಸ್ಪೆಂಡಿಚರ್ಸ್ ಮಾಡಿದ್ದಾರೆ. ಸೊ ಇಲ್ಲಿ ನಮಗೆ ಡಿಡಕ್ಷನ್ಸ್ ಅಲೋಯಬಲ್ ಆರ್ ಅಂಡರ್ ಸೆಕ್ಷನ್ 80 DD. ಇಲ್ಲಿ ನಾನು ಮೊದಲು ಹೇಳಿದಾಗೆ 75,000 ಇಸ್ ಅ ಫ್ಲ್ಯಾಟ್ ಡಿಡಕ್ಷನ್ಸ್. ಎನಿ ಅಮೌಂಟ್ ಆಫ್ ಎಕ್ಸ್ಪೆಂಡಿಚರ್ ಅಥವಾ ಡೆಪಾಸಿಟ್ ಆಗಲಿ, ಸೊ 75,000 ಅಷ್ಟೇ ನಮಗೆ ಫ್ಲ್ಯಾಟ್ ಡಿಡಕ್ಷನ್ ಸಿಗ್ತದೆ. ಇಲ್ಲಿ ಮಿಸ್ಟರ್ ಎ ಕೇಸಲ್ಲಿ ಹ್ಯಾಸ್ ಎಕ್ಸ್ಪೆಂಡಿಚರ್ಸ್, ಈ ಒಂದು ಎಕ್ಸ್ಪೆಂಡಿಚರ್ಸ್ ಎಷ್ಟಾಗಿದೆ 75,000 ಆಗಿದೆ. ಸೊ ಡಿಡಕ್ಷನ್ಸ್ ಆಲ್ಸೋ 75,000 ಅಲೌಡ್ ಆಗುತ್ತೆ. ಇನ್ ಕೇಸ್ ಆಫ್ ಮಿಸ್ಟರ್ ಬಿ 45,000 ಡೆಪಾಸಿಟ್ ಮಾಡಿದ್ದಾರೆ ಇಲ್ಲಿ. ಸೊ ಇವನ್ ದೋ ಹಿ ಹ್ಯಾಸ್ ಡೆಪಾಸಿಟೆಡ್ ಓನ್ಲಿ 45,000, ಇಲ್ಲಿ ಕೂಡ 75,000 ಡಿಡಕ್ಷನ್ ಸಿಗುತ್ತೆ. ಮಿಸ್ಟರ್ ಸಿ ಕೇಸಲ್ಲಿ 65,000 ಎಕ್ಸ್ಪೆಂಡಿಚರ್ ಇದೆ ಮತ್ತು 35,000 ಡೆಪಾಸಿಟ್ ಮಾಡಿದ್ದಾರೆ. ಸೊ 1,00,000 rupees ಟೋಟಲ್ ಎಕ್ಸ್ಪೆಂಡಿಚರ್ ಆದರೂ ಕೂಡ ಇಲ್ಲಿ ಓನ್ಲಿ 75,000 ಫ್ಲ್ಯಾಟ್ ಡಿಡಕ್ಷನ್ ಸಿಗುತ್ತೆ. ದಿಸ್ ಈಸ್ ನಾಟ್ ಅ ಮ್ಯಾಕ್ಸಿಮಮ್ ಲಿಮಿಟ್, ದಿಸ್ ಈಸ್ ಅ ಫ್ಲ್ಯಾಟ್ ಡಿಡಕ್ಷನ್ಸ್ ಅವೈಲೇಬಲ್ ಫಾರ್ ದ assessee. ಸೊ ನೆಕ್ಸ್ಟ್ ಇನ್ನೊಂದು ಎಕ್ಸಾಂಪಲ್ ನೋಡೋಣ. Calculate the amount of deductions available under section 80D. Under section 80DD in case of following assessee. So ಇಲ್ಲಿ ಕೂಡ ಮಿಸ್ಟರ್ ಎ ಬಿ ಸಿ ಕೊಟ್ಟಿದ್ದಾರೆ. Expenditure incurred on medical treatment of a dependent parent, okay, with a severe disability. So severe disability ಇದ್ದಾಗ instead of 75,000 1,25,000 ವರೆಗೂ ಫ್ಲ್ಯಾಟ್ ಡಿಡಕ್ಷನ್ ಸಿಗುತ್ತೆ. ಓಕೆ, ದೆನ್ ಅಮೌಂಟ್ ಡೆಪಾಸಿಟೆಡ್ ಇನ್ LIC UTI ಸ್ಕೀಮ್ಸ್ ಕೊಟ್ಟಿದ್ದಾರೆ 85,000. ಮಿಸ್ಟರ್ ಎ ಕೇಸಲ್ಲಿ 85,000 ಮತ್ತು 50,000, ಸೊ ಟೋಟಲ್ 1,35,000 ಡೆಪಾಸಿಟ್ ಮಾಡಿದ್ದಾರೆ. ಬಟ್ ಇಲ್ಲಿ ನಮಗೆ ಫ್ಲ್ಯಾಟ್ ಡಿಡಕ್ಷನ್ ಸಿಗೋದು ಓನ್ಲಿ 1,25,000. ಓಕೆ, ಬಿಕಾಸ್ ಆಫ್ ಸಿವಿಯರ್ ಡಿಸೆಬಿಲಿಟಿ ಫ್ಲ್ಯಾಟ್ ಡಿಡಕ್ಷನ್ಸ್ 1,25,000 ಆಗುತ್ತೆ. ನಾರ್ಮಲ್ ಡಿಸೆಬಿಲಿಟಿ ಇತ್ತಂದರೆ ಓನ್ಲಿ 75,000. ಓಕೆ, ಮಿಸ್ಟರ್ ಬಿ ಕೇಸಲ್ಲಿ 90,000 rupees ಟೋಟಲ್ ಎಕ್ಸ್ಪೆಂಡಿಚರ್ ಆಗಿದೆ. ಸೊ ಇಲ್ಲೂ ಕೂಡ 1,25,000 ಡಿಡಕ್ಷನ್ ಸಿಗುತ್ತೆ. ಸರಿನಾ? ಸೊ ಇನ್ ಕೇಸ್ ಆಫ್ ಮಿಸ್ಟರ್ ಸಿ ಆಲ್ಸೋ ಓನ್ಲಿ 45,000 ಎಕ್ಸ್ಪೆಂಡಿಚರ್ ಆದರೂ ಇಲ್ಲೂ ಕೂಡ ಫ್ಲ್ಯಾಟ್ ಡಿಡಕ್ಷನ್ 1,25,000 ಸಿಗುತ್ತೆ. ಓಕೆ, ಈಗ ನೆಕ್ಸ್ಟ್ ಸೆಕ್ಷನ್ ನೋಡೋಣ. ಸೆಕ್ಷನ್ 80DDB. ಇಟ್ ಈಸ್ ಮೆಡಿಕಲ್ ಟ್ರೀಟ್ಮೆಂಟ್ ಆಫ್ ಅ ಸ್ಪೆಸಿಫೈಡ್ ಡಿಸೀಸ್. ಓಕೆ, ಇಲ್ಲಿ ಸ್ಪೆಸಿಫೈಡ್ ಡಿಸೀಸ್ ಅಂದರೆ ನ್ಯೂರೋಲಾಜಿಕಲ್ ಡಿಸೀಸ್ ಇರ್ಬೋದು, ಕ್ಯಾನ್ಸರ್, ಏಡ್ಸ್. ಸೊ ಈ ರೀತಿ ಸ್ಪೆಸಿಫೈಡ್ ಆಗಿ ಒಂದು ಡಿಸೀಸ್ ಕೊಟ್ಟಿದ್ದಾರೆ. ಸೊ ಈ ಡಿಸೀಸ್ ಮೇಲೆ ಯಾರಾದರೂ ಡಿಪೆಂಡೆಂಟ್ ಇದ್ದವ್ರಿಗೆ ಮೆಡಿಕಲ್ ಟ್ರೀಟ್ಮೆಂಟ್ ಕೊಟ್ಟು ಅಂದರೆ ಅವರು ಇಲ್ಲಿ ಸೆಕ್ಷನ್ 80DDBಯಲ್ಲಿ ಡಿಡಕ್ಷನ್ಸ್ ಕ್ಲೇಮ್ ಮಾಡ್ಕೋಬೋದು. ಇಲ್ಲಿ ಡಿಪೆಂಡೆಂಟ್ ಅಂದರೆ ಸ್ಪೌಸ್, ಚಿಲ್ಡ್ರನ್ಸ್, ಪೇರೆಂಟ್ಸ್, ಬ್ರದರ್ಸ್, ಸಿಸ್ಟರ್ಸ್, ಓಕೆ, ಅಥವಾ ಇಂಡಿವಿಜುವಲ್ಸ್. HF ಇತ್ತಂದರೆ ಎನಿ ಮೆಂಬರ್ ಆಫ್ ದ ಫ್ಯಾಮಿಲಿ. ಸೊ ಇವರೆಲ್ಲರೂ ಇಲ್ಲಿ ಕವರ್ ಆಗ್ತಾರೆ. ಬಟ್ ಇಲ್ಲಿ ನಾವೇನು ಎಕ್ಸ್ಪೆನ್ಸಸ್ ಮಾಡಿರ್ತೀವಿ, ಓಕೆ, ಎನಿ ಎಕ್ಸ್ಪೆಂಡಿಚರ್ ಆರ್ 40,000 rupees. ಸೊ ಅಂದರೆ 40,000 ಇಸ್ ಅ ಮ್ಯಾಕ್ಸಿಮಮ್ ಲಿಮಿಟ್, ವಿಚ್ ಎವರ್ ಈಸ್ ಲೆಸ್. ಸೊ ಅಷ್ಟು ಡಿಡಕ್ಷನ್ ಸಿಗುತ್ತೆ. ಅಂದರೆ ಮ್ಯಾಕ್ಸಿಮಮ್ ಲಿಮಿಟ್ ಈಸ್ 40,000 ವರೆಗೂ ಡಿಡಕ್ಷನ್ ಸಿಗುತ್ತೆ. ಬಟ್ ಇನ್ ಕೇಸ್ ಆಫ್ ಎನಿ ಮೆಂಬರ್ಸ್ ಸೀನಿಯರ್ ಸಿಟಿಜನ್ ಇದ್ದರೆ 1,00,000 ವರೆಗೂ ಡಿಡಕ್ಷನ್ ಸಿಗುತ್ತೆ. ಸೊ ಮ್ಯಾಕ್ಸಿಮಮ್ ಲಿಮಿಟ್ ಈಸ್ 1,00,000, ಅಲ್ಲಿವರೆಗೂ ಡಿಡಕ್ಷನ್ ಸಿಗುತ್ತೆ. ಇದ್ರ ಮೇಲೆ ಒಂದು ಎಕ್ಸಾಂಪಲ್ ನೋಡೋಣ. ಮಿಸ್ಟರ್ ರೋಹನ್ ಪೇಡ್ ಮೆಡಿಕಲ್ ಟ್ರೀಟ್ಮೆಂಟ್ ಆಫ್ ಕ್ರಾನಿಕ್ ಆ್ಯಂಡ್ ಪ್ರೊಟ್ರಾಕ್ಟೆಡ್ ಡಿಸೀಸ್ ಆಫ್ ಹಿಸ್ ಫಾದರ್. ವಾಟ್ ಈಸ್ ದ ಅಮೌಂಟ್ ಆಫ್ ಡಿಡಕ್ಷನ್ ಅಲೋಯಬಲ್ ಇನ್ ಈಚ್ ಆಫ್ ದ ಫಾಲೋಯಿಂಗ್ ಕೇಸ್? ಇಲ್ಲಿ ಫಸ್ಟ್ ಕೇಸಲ್ಲಿ 35,000 rupees ಎಕ್ಸ್ಪೆಂಡಿಚರ್ಸ್ ಆಗಿದೆ. ಸೊ ಡಿಡಕ್ಷನ್ ಅಲೋಯಬಲ್ ಈಸ್ 35,000. 40,000 ಇರೋದು ಮ್ಯಾಕ್ಸಿಮಮ್ ಲಿಮಿಟ್.
ಇಲ್ಲಿ ಲಿಮಿಟ್ ಒಳಗಡೆ ಇದೆ. ಇಟ್ ಈಸ್ ಅ ಫುಲ್ ಅಮೌಂಟ್ ಈಸ್ ಅಲೌಡ್ ಆಸ್ ಅ ಡಿಡಕ್ಷನ್. ಸೆಕೆಂಡ್ ಕೇಸಲ್ಲಿ 40,000 ಇದೆ. ಸೊ ಲಿಮಿಟ್ ಕ್ರಾಸ್ ಆಗಿಲ್ಲ. ಇಲ್ಲಿ ಕೂಡ 40,000 ಫುಲ್ ಅಮೌಂಟ್ ಡಿಡಕ್ಷನ್ಸ್ಗೆ ಅಲೌಬಲ್ ಆಗುತ್ತೆ. ಲಾಸ್ಟ್ ಕೇಸಲ್ಲಿ 55,000 ಇದೆ. ಇಲ್ಲಿ 40,000 ಲಿಮಿಟ್ ಕ್ರಾಸ್ ಆಗಿರೋದ್ರಿಂದ ಓನ್ಲಿ ಮ್ಯಾಕ್ಸಿಮಮ್ ಲಿಮಿಟ್ 40,000 ಅಷ್ಟೇ ಡಿಡಕ್ಷನ್ಸ್ ಅಲೌಬಲ್ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ಸೆಕ್ಷನ್ಸ್ ಕಂಟಿನ್ಯೂ ಮಾಡೋಣ. ಅಲ್ಲಿವರೆಗೂ ಇದನ್ನು ಪ್ರಾಕ್ಟೀಸ್ ಮಾಡಿ.